बॉस्टन न्यूज में स्वागत है आपका। मैं सरदार हुबली धारवाड़ यानी कि वहां पर मजदूर महानगर पालिका में कई सालों से अपनी ईमानदारी की कर्तव्य निभा तो रहे हैं, मगर उनको इंसाफ नहीं मिल पा रहा। अब इनका मुद्दा यही है ताकि कई सालों से यहाँ पर मजदूरी करते करते इन्होंने कई लोगों की यहाँ पर मौतें हो गई, कहीं जिंदगियां चले गए, मगर अब तक परमानेंट क्यों नहीं हो पा रहा। जब आंदोलन करते हैं, जब तक मुद्दा नहीं उठा पाते, तब तक कोई अधिकारी, कोई नेता, कोई प्रशासन यहाँ पर इनको कोई पूछता भी नहीं है। आज इन्हीं की वजह से हमारे भारत देश में साफ सूत्र है, तो आज महानगर पालिका के झाड़ू पोछा जो करते हैं, अपनी मेहनत भी करते हैं, उसी की वजह से आज हमारा भारत देश स्वच्छ भारत देश है। ताकि आज इन्हों ना होते तो आज भारत देश में ना जाने कितनी गंदगी बदबू से लोग बीमारी के शिकार हो जाते। ताकि आज इन्होंने अपने सुबह सुबह ही आधी रात में ही झाड़ू लेकर अपने कर्तव्य पर निकल जाते हैं, ताकि अपने घर दार बीबी बच्चे बहुत सारे लोग होते हैं, महिला है, पुरुष है, ऐसे बहुत सारे लोग हैं, मगर सब छोड़कर इन्होंने पूरी कर्तव्य निभाते हैं ईमानदारी से। ना कोई यहाँ पर कोई इनको सुबह उठकर यहाँ पर ठंडी मौसम में, बारिश में, धूप हो या इनकी कोई फिक्र नहीं करते, ताकि इन्होंने अपनी कर्तव्य इतनी मेहनत से निभाते हैं, तो इनको परमानेंट आखिर क्यों नहीं हो पा रहा, आखिर क्या वजह है। अब तो कल 11 तारीख शुरू होने से पहले ही अब आंदोलन फिर से शुरू हो जाएगा, ताकि इसलिए इनका परमानेंट नहीं हो रहा। 800 से ज्यादा लोग हैं, उनको परमानेंट करने की इन्होंने मांग रखी है। आखिर नहीं हो पाने से मजबूरी ये होती है, ताकि अब बाबा साहब बी आर अम्बेडकर के संविधान के नक्श और कदम पर चलकर अब आंदोलन पर बैठना पड़ता है। कहीं आंदोलन हो गए हैं मगर इंसाफ नहीं मिला, मगर अब कल से शुरू होने वाला आंदोलन में क्या इनको इंसाफ मिलेगा या फिर ऐसे ही आंदोलन शुरू हो जाएगा। अब विजय गुंडाकार का और यहाँ कर बहुत सारे लोगों का यही कहना है, कल चेतावनी यानी कि न्योता दी गई है सबको, जितने भी यहाँ पर कर्तव्य निभाने वाले हैं महानगर पालिका में, वो सब इकट्ठा हो जाएंगे और सबको न्योता दी गई है, सब एक होकर कल 11 तारीख से आंदोलन फिर से शुरू हो जाएगा। आइए देखेंगे एक रिपोर्ट में। ಪೌರ ಕಾರ್ಮಿಕರ ನೇರ ನೇಮಕಾತಿ ನೇರ ವೇತನಕ್ಕಾಗಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ। ಅದಾದ ನಂತರ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆಗಳಲ್ಲಿ ಪೌರ ಕಾರ್ಮಿಕರ ನೇಮಕಾತಿಗಳಾಗಿದೆ। ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ 8 ವರ್ಷಗಳು ಗತಿಸಿದರೂ ಕೂಡ ಇಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ಆಗಿಲ್ಲ। ಕಳೆದ 8 ವರ್ಷಗಳಿಂದ ಸುಮಾರು 700 ಜನ ಪೌರ ಕಾರ್ಮಿಕರು, ಅರ್ಹ ಪೌರ ಕಾರ್ಮಿಕರು ಮೃತಪಟ್ಟಿದ್ದಾರೆ। ಅವರ ಕುಟುಂಬಗಳು ಯಾವುದೇ ಪರಿಹಾರ ಇಲ್ಲದೇ ಬೀದಿ ಪಾಲಾಗಿದ್ದಾರೆ। ಈ ಹಿನ್ನೆಲೆಯಲ್ಲಿ ನಾವು ಕಳೆದ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಂದರ್ಭದಲ್ಲಿ ಶ್ರೀನಿವಾಸ್ ಮಾನಿ ಅವರಿಗೆ 2020ರಲ್ಲಿ ನಾವು ಒಂದು ಮನವಿಯನ್ನು ಮಾಡಿದಾಗ ಅವರು ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳಿದ್ರು। ಅದಕ್ಕೆ ಪಾಲಿಕೆ ಆಯುಕ್ತರು 16/9/2020ರಂದು ಅಧಿವೇಶನದಲ್ಲಿ ಏನು ಚರ್ಚೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅವರು ತುರ್ತಾಗಿ ನಾವು ನೇರ ನೇಮಕಾತಿ ನೇರ ವೇತನ ಮಾಡ್ತೀವಿ ಅನ್ನುವಂಥ ಲಿಖಿತವಾದಂಥ ವರದಿಯನ್ನು ಸರ್ಕಾರಕ್ಕೆ ವರದಿ ಕೊಟ್ಟು 4 ವರ್ಷ ಆದರೂ ಕೂಡ ಈವರೆಗೂ ಕೂಡ ನೇರ ನೇಮಕಾತಿ ಆಗಿಲ್ಲ। ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ 15 ದಿನಗಳಲ್ಲಿ ನಾವು ನೇರ ನೇಮಕಾತಿ ಮಾಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನ ನಾವು ಜುಲೈ ತಿಂಗಳಲ್ಲಿ ಏನು ಹೋರಾಟ ಮಾಡ್ತಾ ಇದ್ವಿ, ಆ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರು ಬಂದು ಒಂದು ಭರವಸೆಯನ್ನು ಕೊಟ್ಟು ನೇರ ನೇಮಕಾತಿ 15 ದಿನದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು। ಆ ಭರವಸೆ ಕೂಡ ಹುಸಿಯಾಗಿದೆ। ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಮೊದಲನೇ ಹಂತದಲ್ಲಿ ಅಧಿಸೂಚನೆಯನ್ನು ಹೊರಡಿಸುವ ಸಂದರ್ಭದಲ್ಲಿ 134 ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡಬೇಕು ಅನ್ನುವಂಥದ್ದು, ಅದರ ಜೊತೆಗೆ 2ನೇ ಹಂತದಲ್ಲಿ 157 ಪೌರ ಕಾರ್ಮಿಕರು, 3ನೇ ಹಂತದಲ್ಲಿ 752, 4ನೇ ಹಂತದಲ್ಲಿ 776, ಹೀಗೆ ಒಟ್ಟು 870 ಪೌರ ಕಾರ್ಮಿಕರನ್ನ ಪಾಲಿಕೆಯಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಬೇಕಾಗಿದೆ।
ಆದರೆ ಪಾಲಿಕೆಯವರು ಒಂದೇ ಅಧಿಸೂಚನೆಯನ್ನ ಈವರೆಗೂ ಕೂಡ ಅವರು ಆದೇಶವನ್ನ ವಿತರಿಸಿಲ್ಲ. ಹಾಗಾಗಿ ಈ ಕೂಡಲೇ 870 ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡಿಕೊಳ್ಬೇಕು. ಅದರ ಜೊತೆಗೆ ತುರ್ತಾಗಿ 134 ಪೌರ ಕಾರ್ಮಿಕರ ನೇಮಕಾತಿ ಆದೇಶ ಪತ್ರವನ್ನ ಈ ಕೂಡಲೇ ವಿತರಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸುವರ್ಣ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ 11ನೇ ಜೈ ಭೀಮ್ ಪೌರ ಕಾರ್ಮಿಕ ಬಂಧುಗಳೇ, ಎಲ್ಲ ಪೌರ ಕಾರ್ಮಿಕರು 11ನೇ ತಾರೀಕು ಬುಧವಾರ ಆಗ್ತೈತಿ. 11ನೇ ತಾರೀಕಿಗೆ ಎಲ್ಲರೂ ಆಪಡೆ ಕೆಲಸ ಇರೋದರಿಂದ ಕೆಲಸ ಮುಗಿಸ್ಕೊಂಡು ಸೀದಾ ಡ್ರೆಸ್ ಹಾಕ್ಕೊಂಡು ಕಸ್ಬರಿಗೆ ತೊಗೊಂಡು ಇಲ್ಲಿಗೆ ಬರ್ರಿ ಹಾಕ್ಕಾರ. ಯಾಕಂತಂತ ಹೇಳಿದ್ರೆ 4ನೇ ಹಂತದಾಗ ಪರ್ಮಿಟ್ ಆಗಬೇಕಾಗಿತ್ತು. ಈಗ 1ನೇ ಹಂತ ಮಾಡ್ತೀವಿ ಅಂತಾರೆ, 2ನೇ ಹಂತ ಮಾಡ್ತೀವಿ ಅಂತಾರೆ, 3ನೇ ಹಂತ ಮಾಡ್ತೀನಿ ಅಂತಾರೆ. ಏನು ಕೆಲಸ ಆಗತ್ತಿಲ್ಲ. ಕೇಳಿದ್ರೆ ನಿಮ್ಮದು ಹೆಸರೊಳಗೆ ಮರೆ ವೈದ್ಯದಲ್ಲಿ ಮಾರಮ್ಮ ಐತಿ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ದಾರೆ ಇವ್ರ ಪಾಲಿಕೆ ಅಧಿಕಾರಿಗಳು. ಆದ ಕಾರಣ ನಿಮ್ಮ ಕಡೆ ಏನೇನು ಪ್ರೂಫ್ ಅದಾವಲ್ಲ ಎಲ್ಲ ತೊಗೊಂಬರ್ರಿ. ಎಲ್ಲ ತೊಗೊಂಬಂದು ಇಲ್ಲಿ ನಮ್ಮ ಕಡೆ ಕೊಡ್ರಿ. ನಾವು ನಿಮ್ಮ ಕಣ್ಣಿಗರಿಗೆನ ಅವ್ರನ್ನ ಕರೆಸಿ ತೋರಿಸ್ತೇವೆ. ಯಾಕಂತ ಹೇಳಿದ್ರೆ ಕಾಯಮ ಆಗತ್ತಿಲ್ಲ, ನೇರ ವೇತನವೂ ಆಗತ್ತಿಲ್ಲ. ಆದ ಕಾರಣ ಎಲ್ಲರೂ ಬುಧವಾರ ದಿನ ದಯವಿಟ್ಟು ಬರ್ರಿ ಪೌರ ಕಾರ್ಮಿಕ ಬಂಧುಗಳೇ. 870 ಮಂದಿ ಕಾಯಮ ಆಗ್ಬೇಕು. ಆಲ್ರೆಡಿ ಇದ್ರೊಳಗೆ 60-70 ಮಂದಿ ತೀರ್ಕೊಂಡಾರ. 60-70 ಮಂದಿ ರಿಟೈರ್ಮೆಂಟ್ ಅಂದಾರ. ಅವ್ರಿಗೇನು ಆಧಾರ ಇಲ್ಲ. ಅವ್ರ ಮನೆ ಎಲ್ಲ ಬೀದಿ ಪಾಲಾಗಿದೆ. ಆದ ಕಾರಣ ನಾಳೆ ನಿಮ್ಗೂ ಹಂಗೆ ಆಗಬಾರ್ದು. ಈಗ ಆಲ್ರೆಡಿ ಮೊನ್ನೆ ಈಗ ಒಂದು 4-5 ಮಂದಿ ತೀರ್ಕೊಂಡ್ರೆ ಅವ್ರಿಗೆ ಇನ್ಶೂರೆನ್ಸ್ ಆಗಿತ್ತು ಅಂದ್ರೆ ಅವ್ರಿಗೆ ಏನಾರ ಪರಿಹಾರ ಸಿಗ್ತಿತ್ತು. ನಾವು ಏನು ಹೋರಾಟ ಮಾಡ್ತೀವಲ್ಲ ಅವಾಗ ಮಾಡ್ತಾರೆ ಇವರು. ಅಲ್ಲಿ ತನಕ ಏನು ಮಾಡತ್ತಿಲ್ಲ ಪಾಲಿಕೆ ಅಧಿಕಾರಿಗಳು. ಆದ ಕಾರಣ ಬುಧವಾರ ದಿನ 11 ಗಂಟೆಗೆ ದಯವಿಟ್ಟು ಎಲ್ಲರೂ ಪೌರ ಕಾರ್ಮಿಕರು ಬರ್ರಿ. ಈ ಸಂಘಟನೆ ಎದಕ್ಕೆ ಮಾಡ್ತೀವಿ ಅಂತಂದ್ರೆ, ಹೋರಾಟ ಎದಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳ ಸಂಬಂಧ ಮಾಡೋದು. ನಾವು ಈ ಕೆಲಸ ನಾವು ಮಾಡತ್ತೀವಿ ಅಂದ್ರೆ ನಮ್ಮ ಮಕ್ಕಳು ಈ ಕೆಲಸ ಮಾಡೋಕೆ ಹೋಗ್ಬಾರ್ದು. ಆದ ಕಾರಣ ದಯವಿಟ್ಟು ಎಲ್ಲ ಪೌರ ಕಾರ್ಮಿಕರು ಬುಧವಾರ ದಿನ 10 ಗಂಟೆ ಅಂತೇಳಿ 10 ಅಂದ್ರೆ ಎಲ್ಲ ಪೌರ ಕಾರ್ಮಿಕರು ಇಲ್ಲಿರ್ಬೇಕು. ಜೈ ಭೀಮ್. ಎಲ್ಲರೂ ಜೈ ಭೀಮ್ ಬಂಧುಗಳೇ, ದಯವಿಟ್ಟು ಎಲ್ಲರೂ ಬುಧವಾರ ದಿನ 11ನೇ ತಾರೀಕು ಎಲ್ಲರೂ ಕೆಲಸ ಬಂದ್ ಮಾಡಿ ದಯವಿಟ್ಟು ನಮ್ಮ ಸ್ಟ್ರೈಕಿಗೆ ಎಲ್ಲರೂ ಪೌರ ಕಾರ್ಮಿಕರು ಭಾಗವಹಿಸಿದ್ರೆ ಭಾಳ ಚಲೋ. ಅದರ ಧಾರವಾಡದಾಗ ಅತಿಥಿಯಾಗಿ ಭಾಳ ಕಡಿಮೆ ಬರಾಕತ್ತಾರ ಪೌರ ಕಾರ್ಮಿಕರು. ನೀವು ಎಲ್ಲರೂ ಬಂದು ನಮ್ಗೆ ಸಹಕಾರ ಕೊಟ್ಟರೆ ಏನೋ ನಾವು ಮುಂದೆ ಪರ್ಮಿಟ್ ಆಗೋ ಚಾನ್ಸಸ್ ಐತಿ. ದಯವಿಟ್ಟು ಸುವರ್ಣಸೌಧದಾಗ ಸ್ಟ್ರೈಕ್ ಇರೋದ್ರಿಂದ ಎಲ್ಲರೂ ಬಂದು ಭಾಗಿಯಾದ್ರೆ ನಮ್ಮ ಮುಂದೆಲ್ಲ ಏನೇನು ಕೆಲಸ ಎಲ್ಲ ಪರ್ಮಿಟ್ ಹಾಕೊಂತೀವಿ. ದಯವಿಟ್ಟು ಎಲ್ಲರೂ ಶ್ರಮಿಸಿ. ಜೈ ಭೀಮ್ ಬಂಧುಗಳೇ, ನಾವು 10 ದಿನ ಹೋರಾಟ ಮಾಡಿದಾಗ 7 ಬೇಡಿಕೆಗಳು ಈಡೇರಿವೆ ನಮ್ಮವು. ಈಗ ಮತ್ತೆ ನಮ್ಮದು 779 ಮಂದಿ ನೇರ ವೇತನ ಆಗಬೇಕು, 870 ಮಂದಿ ಕಾಯಂ ಆಗಬೇಕು. ಹಾಗಾಗಿ ನಾವು ಉಗ್ರವಾದ ಹೋರಾಟ ಮಾಡಬೇಕು. ದಯಮಾಡಿ ಎಲ್ಲರೂ ಬುಧವಾರ 10 ಗಂಟೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಎಲ್ಲ ಪೌರ ಕಾರ್ಮಿಕರು ಬುಧವಾರ ದಿನ ಆಪಡೆ ಇದರಿಂದ ಕಾರ್ಮಿಕರು ಎಲ್ಲರೂ ಸೇರಿ ಹೋರಾಟಕ್ಕೆ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಅವತ್ತಿನ ದಿನ ಇನ್ಫಾರ್ಮು ಕಸ್ಬರಿಗೆ ತೊಗೊಂಡು ಎಲ್ಲರೂ ಮನೆಗೆ ಹೋಗ್ಲಾರ್ದಂಗೆ ಸೀದಾ ಇಲ್ಲೇ ಕಾರ್ಪೊರೇಷನ್ ಮುಂದೆ ಹೋರಾಟಕ್ಕೆ ಬರಬೇಕು. ಈಗ ನಾವು ಹೋರಾಟ ಮಾಡೋದು ಎದಕ್ಕಂತಂದರೆ ನಮ್ಮ 870 ಮಂದಿನ ಕಾಯಂ ಮಾಡ್ಕೋಬೇಕಂತ ನಾವು ಹೇಳಿದ್ದೀವಿ. ಅವ್ರು ಏನಂತಾರೆ ಪಾಲಿಕೆ ಇವರು ಆಯುಕ್ತರು ಎಲ್ಲರೂ ಸೇರಿ ಅವು ದಾಖಲೆ ಸರಿ ಇಲ್ಲ, ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತ ಅನ್ನತ್ತಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಏನೇನು ಇದಾವೆ ಎಲ್ಲ ತೊಗೊಂಡು ಬರ್ರಿ. ಅವು ಎಲ್ಲ ಡಾಕ್ಯುಮೆಂಟ್ಸ್ ನಾವು ಕರೆಕ್ಟ್ ಮಾಡಿ ನಾವು ತೋರಿಸ್ತೀವಿ ಅವ್ರಿಗೆ. ಈ ಡಾಕ್ಯುಮೆಂಟ್ಸ್ ಇಲ್ಲದೆ ನೀವು ಕಾಯಂ ಮಾಡಿದ್ದಾರೆ ಏನು ಕೆಲವು ಮಂದಿ ಅಂತಂದ್ರೆ ಈಗ ಹಂಗೆ ಮಾಡಿರಿ ಅಂತಂದು ನಾವು ತೋರಿಸ್ಬೇಕಾಗೈತೆ. ದಯವಿಟ್ಟು ಎಲ್ಲರೂ ಯಾರು ಇದು ಮಾಡ್ಕೊಬೇಡ್ರಿ, ಹೆದರ್ಬೇಡ್ರಿ. ಕಾರ್ಮಿಕರು ಎಲ್ಲ ಸೇರಿ ಹೋರಾಟಕ್ಕೆ ಭಾಗವಹಿಸ್ರಿ. ನಮಸ್ಕಾರ.